ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗ ಸಿಡಿದಿದ್ದಾರೆ ಬಿವೈ ವಿಜಯೇಂದ್ರ. ಸಾಮಾಜಿಕ ಜಾಲತಾಣದಲ್ಲಿ ಖರ್ಗೆ ವರ್ಸಸ್ ವಿಜಿ ಮಲ್ಲಯುದ್ಧ ತೀವ್ರಗೊಳ್ಳುತ್ತಾ ಇದೆ, ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕಲಬುರಗಿ ಇಂದಿಗೂ ಕೂಡ ಏನಾಗಿದೆ, ಏಕ ಹಿಂದುಳಿದಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಯಾಕೆ ಹಿಂದೆ ಉಳಿದಿದೆ ಎನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ನೀವು ಈ ರೀತಿಯಾಗಿ ನಡ್ಕೊಳ್ತಾ ಇದ್ರಲ್ಲ, ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಖರ್ಗೆ ವರ್ಸಸ್ ಬಿವೈ ವಿಜಯೇಂದ್ರ ಮಲ್ಲಯುದ್ಧ ನಡೀತಾ ಇದೆ. ಕಲಬುರಗಿ ಇಂದಿಗೂ ಕೂಡ ಏಕೆ ಹಿಂದುಳಿದಿದೆ ಎನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನಂಬಿದಂತಹ ಜನರಿಗೆ ನೀವೇನು ಕೊಟ್ಟಿದ್ದೀರಿ ಎನ್ನುವಂತಹ ಪ್ರಶ್ನೆ. ಕಲ್ಯಾಣ ಕರ್ನಾಟಕವನ್ನ ಹಿಂದುಳಿಯಲು ಬಿಟ್ಟಿದ್ಯಾರು ಅಥವಾ ಬಿಟ್ಟಿದ್ಯಾಕೆ ಎನ್ನುವಂತಹ ಪ್ರಶ್ನೆ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ಪ್ರಶ್ನಿಸಿದ್ದಾರೆ ಬಿವೈ ವಿಜಯೇಂದ್ರ. ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅದನ್ನು ಹಿಂದುಳಿಯೋಕೆ ಯಾಕೆ ಬಿಟ್ಟಿದ್ದೀರಿ ಅನ್ನುವಂತಹ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಹಿಂದಿಗೂ ಕೂಡ ಕಲಬುರಗಿಯಲ್ಲಿ ಏನೂ ಕೂಡ ಆಗಿಲ್ಲ, ಎಲ್ಲವೂ ಕೂಡ ಹಿಂದುಳಿದಿದೆ. ಅದಕ್ಕೆ ನೀವೇ ಕಾರಣ ಅಲ್ವಾ? ಜನರು ನಿಮ್ಮನ್ನು ನಂಬಿದ್ದಾರೆ, ಆದರೆ ನೀವು ಆ ನಂಬಿಕೆಯನ್ನು ಉಳಿಸ್ಕೊಳ್ತಾ ಇಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಂದುಳಿಯೋಕೆ ಬಿಟ್ಟಿರೋರು ಯಾರು ಎನ್ನುವಂತಹ ಪ್ರಶ್ನೆ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿವೈ ವಿಜಯೇಂದ್ರ. ಯಾಕಂದ್ರೆ RSS ಕುರಿತಾಗಿ ಮಾತನಾಡಿದ್ರಲ್ಲ, ಅದಕ್ಕೆ ಅನ್ಸುತ್ತೆ ಈಗ ಮತ್ತೆ ಬಿವೈ ವಿಜಯೇಂದ್ರ ವರ್ಸಸ್ ಪ್ರಿಯಾಂಕ್ ಖರ್ಗೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಇವರಿಬ್ಬರ ವಿಚಾರ. ಕಾಂಗ್ರೆಸ್ ಮತ್ತೆ ಬಿಜೆಪಿ, ಅದರಲ್ಲಿಯೂ ಕೂಡ ಪ್ರಿಯಾಂಕ್ ಖರ್ಗೆ ವರ್ಸಸ್ RSS ಅಂತ ಬಂದಾಗ ದೊಡ್ಡ ಮಟ್ಟದ ಮಾತುಗಳೇ ಕೇಳಿ ಬರ್ತಾ ಇರುತ್ತೆ. ಕಲ್ಯಾಣ ಕರ್ನಾಟಕವನ್ನು ಹಿಂದುಳಿಯೋಕೆ ಬಿಟ್ಟಿದ್ದೀರಿ, ಯಾಕೆ? ಅದಕ್ಕೆ ಕಾರಣ ಏನು? ಅದಕ್ಕೆ ನೀವೇ ತಾನೇ ಕಾರಣ. ನಿಮ್ಮನ್ನು ನಂಬಿ ಜನ ಓಟ್ ಹಾಕಿದ್ದಾರೆ, ಆದರೂ ಕೂಡ ನೀವು ಅವರ ಅಭಿವೃದ್ಧಿಯ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವು ಮಾತನಾಡ್ತಿರುವಂತಹ ರೀತಿ, ನಡೆದುಕೊಳ್ಳುತ್ತಿರುವಂತಹ ರೀತಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಗೊತ್ತಾಗ್ತಾ ಇದೆ ನಮಗೆ. ಪ್ರಿಯಾಂಕ್ ಖರ್ಗೆ ವಿಚಾರವಾಗಿ ಬಿವೈ ವಿಜಯೇಂದ್ರ ಮಾತನಾಡ್ತಾ ಇರುವಂಥದ್ದು ಮಾತುಗಳು ಇವೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಿವೈ ವಿಜಯೇಂದ್ರ ಮತ್ತು ಖರ್ಗೆ ಇವರಿಬ್ಬರದೇ ಮಾತು ಕೇಳಿ ಬರ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಈ ವಿಚಾರವಾಗಿ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕೂಡ ಮಾತನಾಡಿದ್ರು ಬಿವೈ ವಿಜಯೇಂದ್ರ. ಏನು ಮಾತನಾಡ್ತಾ ಇದ್ರಿ ಅಂತ. RSS ವಿಚಾರ ಬಂದಾಗ ಈ ರೀತಿಯಾಗಿ ಸಿಡಿದು ಬೀಳ್ತಾರೆ, ಉರಿದು ಬೀಳುತ್ತಾರೆ. ಹೀಗಾಗಿ ಅದೇ ವಿಚಾರವಾಗಿ ಖರ್ಗೆ ಅವರ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ನಿಮಗೇನು ಗೊತ್ತಿದೆ, ನೀವೇನು ಅಭಿವೃದ್ಧಿ ಕೆಲಸ ಮಾಡಿದ್ರಿ? ಬೇರೆ ಕಡೆ ಎಲ್ಲ ಬಿಟ್ಬಿಡಿ. ನಿಮ್ಮ ಕ್ಷೇತ್ರ ಏನಿದೆ, ನಿಮ್ಮ ಜಿಲ್ಲೆ ಏನಿದೆ, ಆ ಜಿಲ್ಲೆಗೆ ನೀವೇನು ಮಾಡಿದಿರಿ, ಆ ಜಿಲ್ಲೆಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ನಿಮ್ಮನ್ನು ಪದೇ ಪದೇ ನಿಮ್ಮ ಜನ ನಿಮ್ಮನ್ನು ನಂಬಿಸಿ ಗೆಲ್ಲಿಸ್ತಾ ಇದ್ದಾರಲ್ಲ, ನೀವೇನು ಕೆಲಸ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂದುಳಿದಿದೆ ಅಂತ ಎಲ್ಲರೂ ಹೇಳ್ತಾರಲ್ವ, ಅದಕ್ಕೆ ಕಾರಣ ಯಾರು? ಹಿಂದುಳಿಯೋಕೆ ನೀವು ಯಾಕೆ ಬಿಟ್ರಿ? ಇಷ್ಟು ಬಾರಿ ಗೆದ್ದಿದ್ರೂ ಕೂಡ ನೀವು ಸಚಿವರಾಗಿದ್ದೀರಿ, ನಿಮ್ಮ ತಂದೆಯವರು AICC ಅಧ್ಯಕ್ಷರಾಗಿದ್ದಾರೆ, ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಈ ರೀತಿಯಾಗಿ ನಿಮ್ಮ ಕ್ಷೇತ್ರವನ್ನು, ನಿಮ್ಮ ಜಿಲ್ಲೆಯನ್ನು ಹಿಂದುಳಿಯೋಕೆ ಬಿಟ್ಟಿದ್ದೀರಿ ಅಂತ ಬಿವೈ ವಿಜಯೇಂದ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಇವರಿಬ್ಬರ ಮಧ್ಯೆನೇ ಮಾತಿನ ವಾಗ್ವಾದ ನಡೀತಾ ಇದೆ, ಮಲ್ಲಯುದ್ಧನೇ ನಡೀತಾ ಇದೆ. ಈ ಇಬ್ಬರು ನಾಯಕರು ಒಬ್ರಿಗೊಬ್ರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಖರ್ಗೆ ಒಂದು ರೀತಿಯಾಗಿ ಮಾತನಾಡಿದ್ರೆ ಬಿವೈ ವಿಜಯೇಂದ್ರ ಇವಾಗ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಟ್ವೀಟ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಈ ವಿಚಾರವಾಗಿ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಮತ್ತು ಬಿವೈ ವಿಜಯೇಂದ್ರ ಇವರಿಬ್ಬರ ವಿಚಾರವಾಗಿ ಈಗ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಕಾಂಗ್ರೆಸ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಮೊದಲಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಯಾವಾಗ RSSನವರು ಪಥಸಂಚಲನವನ್ನು ಮಾಡ್ತೀವಿ, ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದಾಗ ಅವಾಗಿಂದಾನೇ ದೊಡ್ಡ ಮಟ್ಟದ ವಿವಾದ ಎದ್ದಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಅದರಲ್ಲಿ ಮೊದಲಿಗರು. ಅಷ್ಟೇ ಅಲ್ಲ, ಅವರಿಗೆ ಆ ಸಮಯದಲ್ಲಿ ಮಾತಾಡಿದಾಗ ಎಷ್ಟೋ ಜನ ಫೋನ್ ಕಾಲನ್ನು ಮಾಡಿ ಬೆದರಿಕೆ ಹಾಕಿದ್ರು. ಅದು ಒಬ್ಬ ಸಚಿವ ಅಂತ ನೋಡದೆ ಯಾರೋ ಒಬ್ಬ ವ್ಯಕ್ತಿ ಹಿಂದಿಯಲ್ಲಿ ಮಾತನಾಡಿದ್ದ. ಆ ಒಂದು ಕಾಲ್ ರೆಕಾರ್ಡನ್ನು ಅಂದರೆ ಮಾತಾಡಿರುವಂಥದ್ದನ್ನು ರೆಕಾರ್ಡ್ ಮಾಡಿಕೊಂಡು ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ರು. ನೋಡಿ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ BJPಯವರು ಅಥವಾ RSS ಅವರು. RSS ಕಲಿಸ್ತಾ ಇರುವಂತಹ ಸಂಸ್ಕೃತಿ ಇದು ಅಂತ ಹೇಳಿ ಆ ಆಡಿಯೋವನ್ನು ಬಿಟ್ಟಿದ್ರು. ಯಾರೋ ಒಬ್ಬ ವ್ಯಕ್ತಿ ಧಮಕಿ ಹಾಕಿದ್ದು. ಇನ್ನು ಈಗ ಕೂಡ ಅದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ RSS ವಿಚಾರವಾಗಿ ಮಾತನಾಡೋದಕ್ಕೆ ಈಗ ಬಿವೈ ವಿಜಯೇಂದ್ರ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಖರ್ಗೆ ಅವರ ವಿಚಾರವಾಗಿ. ಇನ್ನು ವಿಜಯೇಂದ್ರ ಕೌಂಟರ್ಗೆ ಪ್ರತಿ ಕೌಂಟರನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕೂಡ ಏನು ಸುಮ್ಮನಿಲ್ಲ. ನಿಮ್ಮಪ್ಪ 4 ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವಾಗ ಏನು ಮಾಡಿದ್ರಿ?
ಶಿವಮೊಗ್ಗವನ್ನು ನೀವು ಯಾಕೆ ಸಿಂಗಾಪುರ ಮಾಡಲಿಲ್ಲ? ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಿರಲ್ಲ, ಇದು ಕೇಳ್ತಾ ಇದ್ದಾರೆ. ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಇದೆ, ನಮ್ಮ ತಟ್ಟೆಗೆ ಕೈ ತೋರ್ಸಕ್ಕೆ ಹೋಗಬೇಡಿ. ವಿಜಯೇಂದ್ರಗೆ ತಿರುಗೇಟು ಕೊಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ನಿಮ್ಮದು ನೀವು ನೋಡ್ಕೊಳ್ಳಿ ಅಷ್ಟೇ ಸಾಕು ಅಂತ. ವಿಜಯೇಂದ್ರ ಕೌಂಟರ್ ಕೊಟ್ರೆ ಅದಕ್ಕೆ ರಿಪೀಟ್ ಆಗಿ ಏನೊಂದು ಕೌಂಟರ್ ಕೊಡ್ತಾ ಇದ್ದಾರೆ. ಆಯಿತು, ನಂದೇನೋ ಮಾತಾಡ್ತಾ ಇದ್ದೀರಿ, ನಮ್ಮ ವಿಚಾರ ಬಿಟ್ಬಿಡಿ ಸ್ವಾಮಿ, ನಾನು ಬರೀ ಸಚಿವ ಆಗಿದ್ದೀನಲ್ಲ. ನಿಮ್ಮಪ್ಪ ಏನಿದ್ದಾರೆ ವಿ ಎಸ್ ಯಡಿಯೂರಪ್ಪ ಅವರು 4 ಬಾರಿ 3-4 ಬಾರಿ ಏನು ಮುಖ್ಯಮಂತ್ರಿ ಆದ್ರಲ್ಲ, ಅವಾಗ ಏನು ಮಾಡಿದ್ರು? ನಿಮ್ಮ ಜಿಲ್ಲೆಯನ್ನು ನೀವು ಎಷ್ಟು ಉದ್ಧಾರ ಮಾಡ್ಕೊಂಡ್ರಿ? ನಿಮ್ಮ ಜಿಲ್ಲೆಯ ಜನತೆಗೆ ಎಷ್ಟು ನ್ಯಾಯವನ್ನು ಒದಗಿಸ್ತಿದ್ರಿ? ಎಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರಿ ನೀವು? ನಿಮ್ಮ ತಟ್ಟೆಲಿ ಹೆಗ್ಗಣ ಇದೆ, ನಮ್ಮ ತಟ್ಟೆಲಿರೋ ನೊಣನ ಹುಡುಕ್ತಾ ಇದ್ದೀರಾ, ನಮ್ಮ ಕಡೆ ಕೈ ತೋರಿಸ್ತಾ ಇದ್ದೀರಾ, ನಮ್ಮ ತಟ್ಟೆ ಕಡೆ ನೋಡಿ ಹಿಂಗಿದೆ ಹಂಗಿದೆ ಅಂತ ಹೇಳಿ. ನಿಮ್ಮದು ನೀವು ನೋಡ್ಕೊಳ್ರಿ ಸ್ವಾಮಿ, ಆಮೇಲೆ ನಮ್ದು ಹೇಳುವಂತ್ರಿ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ಇನ್ನೊಂದು ಮತ್ತೊಂದು ನೀವು ಮಾತನಾಡ್ತೀರಿ ಅನ್ನೋದಾದರೆ ನಾವು ಕೂಡ ನಿಮ್ಮದು ಮಾತನಾಡ್ತೀವಿ. ನಾವು ಬರೀ ಸಚಿವರಾಗಿದ್ದೀವಿ, ಹೌದು ಗೆದ್ದಿರಬಹುದು, ಆದರೆ ನಿಮ್ಮ ತಂದೆನೇ ಮುಖ್ಯಮಂತ್ರಿ ಆಗಿದ್ರಲ್ಲ, ಎಲ್ಲವೂ ಕೂಡ ಅವ್ರ ಕೈಯಲ್ಲೇ ಇತ್ತಲ್ವಾ? ಯಾವ ನಿರ್ಧಾರವನ್ನು ಬೇಕಾದರೂ ತಗೋಬೋದಿತ್ತಲ್ವಾ? 4 ಬಾರಿ ಮುಖ್ಯಮಂತ್ರಿ ಆದಂತಹ ವ್ಯಕ್ತಿಗೆ ಶಿವಮೊಗ್ಗವನ್ನು ಅಭಿವೃದ್ಧಿ ಮಾಡೋಕ್ಕೆ ಆಗಲಿಲ್ಲ, ಸಿಂಗಾಪುರವನ್ನು ಮಾಡೋಕ್ಕಾಗಲಿಲ್ಲ. ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಕಲಬುರಗಿ ಬಗ್ಗೆ ನೀವು ಮಾತನಾಡ್ತೀರಾ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ಮಾತನಾಡ್ತೀರಾ ಅನ್ನೋದಾದರೆ ನಿಮ್ಮ ಕಡೆ ನೀವು ಎಷ್ಟು ಕೆಲಸ ಮಾಡಿದಿರಿ, ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಏನೇನು ಯೋಜನೆಗಳನ್ನು ತಂದಿದ್ದೀರಿ? ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ, ಅದರಲ್ಲಿಯೂ ಕೂಡ ನಿಮ್ಮ ಅಪ್ಪ ಅವರೇ CM ಆಗಿದ್ದಾಗ ನೀವೇನು ಮಾಡಿದ್ರಿ? ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಲ್ವ? ಇದು ಖರ್ಗೆ ಕೊಡ್ತಾ ಇರುವಂತಹ ಕೌಂಟರ್ ಇದು BY ವಿಜಯೇಂದ್ರಗೆ. ಹೌದು, ನೀವು ನಮ್ಮ ಬಗ್ಗೆ ಮಾತನಾಡ್ತೀರಿ, ನಿಮ್ಮ ಬಗ್ಗೆ ಮಾತಾಡಿ ಸಾಕಷ್ಟಿದೆ ವಿಚಾರಗಳು. ನಿಮ್ಮ ತಪ್ಪನ್ನು ಇಟ್ಕೊಂಡು ನಮ್ಮ ತಪ್ಪನ್ನು ತೋರ್ಸೋಕೆ ಬರೋಕ್ಕೆ ಹೋಗಬೇಡಿ ನೀವು. ಅದನ್ನು ನಾವು ಒಪ್ಪೋದಿಲ್ಲ. ಮೊದಲು ನಿಮ್ಮದನ್ನು ನೀವು ನೋಡಿಕೊಂಡು ಆಮೇಲೆ ನಮ್ಮ ವಿಚಾರಕ್ಕೆ ಬನ್ನಿ, ಆಮೇಲೆ ನಾವು ಮಾತನಾಡ್ತೀವಿ. ನಮ್ಮ ಕ್ಷೇತ್ರದ್ದು ಅಥವಾ ನಮ್ಮ ಜಿಲ್ಲೆಯದ್ದು ನಮ್ಮ ಭಾಗದ್ದು ಅಂತ ಮಾತನಾಡೋಕ್ಕೆ ಬಂದಾಗ ನಾವು ಕೂಡ ಈ ರೀತಿಯಾಗಿ ಮಾತನಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ನಾಯಕರು ಈ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ದಾರೆ. ಅವ್ರು ಇವ್ರನ್ನ ಪ್ರಶ್ನೆ ಮಾಡ್ತಾರೆ, ಇವ್ರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಅಷ್ಟೇ, ಇಲ್ಲೇನೂ ಆಗೋದಿಲ್ಲ. ಒಬ್ರಿಗೊಬ್ರು ಪ್ರಶ್ನೆ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಜನ ಮಾತ್ರ ಇದೆಲ್ಲವನ್ನು ಕೂಡ ನೋಡಿ, ಹೌದಾ ಹಂಗಂದ್ರೆ ನಮ್ಮ ನಾಯಕರು ಹಿಂಗಂದ್ರು, ನಮ್ಮ ನಾಯಕರು ಹಂಗಂದ್ರು, ಅದು ಇದು ಅಂತ ಹೇಳಿ ಅವರವರು ಬಡ್ದಾಡ್ಕೊಳ್ತಾರೆ ಅಷ್ಟೆ. ರಾಜಕೀಯವಾಗಿ ಕೆಲವೊಂದು ವಿಚಾರಗಳನ್ನು ಬಂದಾಗ ಅವರು ಮಾತನಾಡ್ತಾರೆ, ಇವರು ಮಾತನಾಡ್ತಾರೆ. ಯಾರ್ಯಾರು ಅಧಿಕಾರದಲ್ಲಿದ್ದಾಗ ಅವ್ರವ್ರು ಏನೇನು ಮಾಡಿದ್ರು ಅಂತ ಅವರೇ ಯೋಚನೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅವ್ರು ಬಂದಾಗ ಇವ್ರನ್ನ ಪ್ರಶ್ನೆ ಮಾಡ್ತಾರೆ, ಇವ್ರು ಬಂದಾಗ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಅಷ್ಟೇ ಆಗೋದು. ಪ್ರತಿ ಬಾರಿ ಕೂಡ ಪ್ರಶ್ನೆ ಆಗುತ್ತೆ ವಿನಃ ಉತ್ತರ ಯಾವುದಕ್ಕೂ ಕೂಡ ಸಿಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋರು ಯಾರು? ಜನ. ಬುದ್ಧಿ ಕಲಿಸ್ಬೇಕಾಗಿರೋರು ಯಾರು? ಜನ. ಆದರೆ ನಮ್ಮ ಜನ ಕೂಡ ಇದನ್ನು ನೋಡಿಕೊಂಡು ಚಪ್ಪಾಳ ತಟ್ಟಿ ಏನೋ ಒಂದು ಟೀಕೆ ಮಾಡಿ ಸುಮ್ಮನಾಗ್ಬಿಡ್ತಾರೆ ಅಷ್ಟೇ, ಬೇರೆ ಏನು ಕೂಡ ಯೋಚನೆ ಮಾಡೋದಿಲ್ಲ. ಇಲ್ಲಿ ಅದೇ ನಡೀತಾ ಇದೆ ಇವಾಗ. ಪ್ರಿಯಾಂಕ್ ಖರ್ಗೆ ಒಂದು ಮಾತನಾಡ್ತಾರೆ, BY ವಿಜಯೇಂದ್ರ ಇನ್ನೊಂದು ಮಾತನಾಡ್ತಾರೆ, ನಾಳೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಇಲ್ಲ ಇವರಿಬ್ಬರ ಬಗ್ಗೆ ಬೇರೆ ಯಾರ ಹತ್ರ ಹೋಗಿ ಏನಾದರೂ ಕೇಳಿದಾಗ, ಸರ್ ಅವ್ರು ಹಂಗಂದ್ರು ಅವ್ರು ಹಿಂಗಂದ್ರು ಅಂತ ಕೇಳಿದಾಗ, ಹೌದಾ ಅವ್ರದ್ದು ಅಷ್ಟೇ ಬಿಡಿ ಅಂತ ಅವ್ರು ಹೇಳ್ತಾರೆ, ಇಲ್ಲ ಇವ್ರದ್ದು ಇಷ್ಟೇ ಬಿಡಿ ಅಂತ ಇವ್ರು ಹೇಳ್ತಾರೆ. ಇಷ್ಟೇ ಆಗುತ್ತೆ ರಾಜಕೀಯ ವಿಚಾರ, ಇನ್ನೇನಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.